ಒಂದು ಕಡೆಗೆ ಬಂದಳು ನಾಳೆ ವಿಷಯ ಒಂದು ಕಡೆಗೆ ಪುಷ್ಪಯು ಚೊಂದದಿ ಕೊಯ್ಯುತ್ತದೆ ನೋಡಿ ಹಿಕ್ಕೀತ ಆಗ ಲಕ್ಷಣಗಳು ನೋಡಿ
ಗೀತನಾರು ಲಕ್ಷಣದೋಳು ರೂಢಿಪ ಸುತನವು ನೋಡಿ ತಿಕ್ಕಿದಳಾದ ನೃಪಕುಮಾರನ ಕಂಡು ಪಾಡಿ ಪೂರ್ವದ ಪುಣ್ಯ ಪಾಡಿ ಪಾಡಿ ಪೂರ್ವದ ಪುಣ್ಯವ ಪಾಡಿ 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 ಪೂರ್ವದ ಪುಣ್ಯವ 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 ಕಿಡದ ಗತಿ Dick.
ಈ ದೊಡ್ಡವ್ರ ಮನೆ ಮಕ್ಕಳ ಸಾಹಸ ಸಾಕು, ಅನುಮಾನವೇ ಇಲ್ಲ. ಯಾಕೆ ನೋಡಿ, ರಾಜಕುಮಾರಿ ಚಂಪಕ ಮಾಲಿನಿ ಅವಳಿಗೆಲ್ಲಾದ್ರೂ ತಿರುಗಾಟಕ್ಕೆ ಹೋಗ್ಬೇಕು ಅಂತಾದ್ರೆ ಈ ಮಂತ್ರಿ ಕುಮಾರಿ ವಿಷಯ ಬೇಕೇ ಜೊತೆಗೆ. ತಿರುಗಾಟಕ್ಕೆ ಬಂದ್ಮೇಲೆ ನೋಡಿ ನಮ್ಗೆ ನೆನಪಿರುವುದಿಲ್ಲ ಅವರಿಗೆ. ಯಾಕೆ ಹಾಗೆ ಆಯ್ತಲ್ಲ, ನಾವು ವನವಿಹಾರ ಜಲಕೇಳಿ ಅಂತ ಬಂದದ್ದು. ಬಂದು ವನವಿಹಾರವನ್ನು ಮುಗಿಸಿ ಜಲಕೇಳಿಯನ್ನು ಮುಗಿಸಿ ಮೇಲೆದ್ದು ಮತ್ತೆಲ್ಲ ತಲೆ ಬಾಚಿ ಹೂ ಮುಡಿಬೇಕು ಅನ್ನುವಾಗ ಹೂವಿಲ್ಲ. ಏನು ಮಾಡೋದು? ಹುಡುಕುತ್ತಾ ಒಬ್ಬರದೊಂದು ಕಡೆ ಬಂದದ್ದು ಸ್ವಾಮಿ. ಕೆಲವೊಮ್ಮೆ ಗುಂಪಿನಲ್ಲಿ ಹೋದ್ರೆ ಒಳ್ಳೆಯದು, ಕೆಲವೊಮ್ಮೆ ನಾವು ಪ್ರತ್ಯೇಕವಾಗಿ ಒಬ್ಬರೇ ಹೋದ್ರೆ ಒಳ್ಳೆಯದು. ಇವತ್ತಿನ ದಿವಸ ನೋಡಿ ನಾವು ಪ್ರತ್ಯೇಕ ಹೋಗೋದು ಉಂಟಲ್ಲ, ಒಳ್ಳೆದಾಯ್ತು, ಅನುಮಾನವೇ ಇಲ್ಲ. ಹೌದಪ್ಪ. ಯಾಕೆ ಹೂವನ್ನು ಅರಸುತ್ತಾ ಎಲ್ಲರಿಗಿಂತಲೂ ಹೆಚ್ಚಿನ ಆನೆ ಕೊಯ್ಬೇಕು ಅಂತ ಸಹಜವಾಗಿ ಹೆಣ್ಮಕ್ಳಿಗೆ ಇರ್ತದೆ ಅದು. ಹಾಗೆ ಅರಸುತ್ತಾ ಬಂದೆ ನಾನು. ಮೇಲೆ ನೋಡ್ತಾ ಬಂದೆ ಸ್ವಾಮಿ. ಮೇಲೆ ಹೂವು ಸುಂದರವಾಗಿ ಅರಳಿದೆ, ಕೈಗೆ ಅಟಕುವುದಿಲ್ಲ, ಹಾರಿದ್ರು ಸಿಕ್ಕುವುದಿಲ್ಲ. ಇನ್ನೇನು ಕೆಳಗಿರುವ ಬಂಡೆ ಮೇಲೆ ಕಾಲಿಟ್ಟು ಮೇಲೆ ಹತ್ತಬೇಕು ಅಂತ ಹೀಗೆ ಕಾಲಿ ಎತ್ತೇನೆ, ಪಕ್ಕನ ಮಿಂಚು ಹೊಳೆದಲ್ವ. ಮಿಂಚು ಹೌದು, ಒಂದು ಮಿಂಚು ಅಂದ್ರೆ ಅಯ್ಯೋ ಕೋಲು ಮಿಂಚು. ಹಾಗಂತ ಮಿಂಚು ಮೇಲಿಂದ ಬರುದಲ್ವಾ, ಕೆಳಗಿಂದ ಯಾಕೆ ಬಂತಿದ್ದು ಮಿಂಚು? ಹಾಗೆ ಕೆಳಗೆ ನೋಡ್ತೇನೆ, ದೇವ್ರೇ ಗಂಡಸರು ಇಷ್ಟೊಂದು ಚಂದ ಇರ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಒಳಗಿದ ಒಬ್ಬ ಗಂಡಸು, ಅನುಮಾನವೇ ಇಲ್ಲ. ನಾನು ನೋಡಿದ ಗಂಡು ಮುಖ ಎರಡೇ ಸ್ವಾಮಿ. ಒಂದು ನಮ್ಮ ಅಪ್ಪನಿಂತು ಮತ್ತೊಂದು ಅಣ್ಣನಿಂತು. ಅಪ್ಪನ ಮುಖದಲ್ಲಿ ಮೀಸು ಮಾತ್ರ ಕಾಣುದು, ಮತ್ತೆ ಬೇರೆ ಅಂತ ಕಾಣುವುದಿಲ್ಲ. ಹೇಳಿಕುಂಟು ನೋಡ್ದೇನೆ ನಿಮ್ಮೇನು ಕೂಡಿಸ್ತೇನೆ ಅಂತ ನಮ್ಮ ಅಪ್ಪಯ್ಯ. ಇನ್ನು ನಮ್ಮ ಅಣ್ಣನಿಗೆ ಇಷ್ಟು ವರ್ಷಕ್ಕೂ ಮೀಸು ಬರಲಿಲ್ಲ. ನಂಗೆ ಅನುಮಾನ ಉಂಟು. ಹಾಗಾಗಿ ಇಷ್ಟು ಚಂದದವ್ರು ಇದ್ದಾಳ ಗಂಡಸರು ಅಂತ ನಾ ಕೇಳಿದಕ್ಕಾಗಿ ಮನೆಯಿಂದ ಆಚೆ ಹೋಗ್ಲಿಕ್ಕೆ ಬಿಡುವುದಿಲ್ಲಲ್ಲ, ಮಂತ್ರಿ ಮಗಳಲ್ವ ನಾನು. ಹಬ್ಬ ಮಲಗಿರುವಂತ ಅವನನ್ನು ಅಡಿಯಿಂದ ಅಡಿಯವರೆಗೆ ನೋಡ್ತೇನೆ. ಯಾರಾಗಿರ್ಬಹುದು ಇವ? ನಾವು ಕೇಳಿದ್ದೇವೆ, ಗಂಡಸರು ಚಂದ ಯಾರಿಲ್ಲ, ಗಂಡಸರು ಚಂದ ಯಾರಿಲ್ಲ. ಮನ್ಮತ, ಜಯಂತ, ಸುಮಂತರ, ಭೂಪರಾದಿ 5 ಜನ ಇದ್ದಾರಂತೆ. ಅಂತೆ ನಾವು ಕೇಳಿದ್ದಷ್ಟೇ. ಆದ್ರೆ ಊರಲ್ಲಿ ಯಾರಾದ್ರೂ ಒಬ್ಬ ನೀವು ಆಗಿರಬಹುದೇ? ಅವ್ರು ಮತ್ತೆ ಬರ್ತಾರೆ ಅಂತ ಕೇಳಿದ್ದೇವೆ ನಾವು. ಊರೋಗ ಸಾಕಾಗ ಒಂದು ಮಲಗಿರಬಹುದೇ? ಅಲ್ಲ. ಯಾಕೆ? ಅವರು ನೆಲ ಸ್ಪರ್ಶೆ ಮಾಡುವುದಿಲ್ಲ, ಕಣ್ಣು ಮುಚ್ಚುವುದಿಲ್ಲ, ಅನವಿಷರಲ್ವಾ. ನಿದ್ರೆ ಮಾಡಿದ್ರು ಕೊಂಡೆ ಕೋಳಿಯಾಗೆ ನಿದ್ರೆ ಮಾಡುದು. ಇವ ಕಣ್ಣು ಮುಚ್ಚಿದ್ದಾನೆ. ಹಾಗಿದ್ರೆ ನೀವು ಯಾರಾಗಿರ್ಬಹುದು? ಓಹೋ ನೋಡಿ, ಮಲಗಿದ ಭಂಗಿ ಹಾಗುಂಟು ಅಂತ. ಸತ್ಯ ಹೇಳ, ಒಬ್ಬ ಆರೋಗ್ಯವಂತ ಪುರುಷ ಹೇಗಿರ್ಬೇಕು ಎನ್ನುವುದನ್ನು ತಿಳಿಬೇಕು ಅಂತಾದ್ರೆ ಅವ ಗಾಢವಾಗಿ ನಿದ್ರೆ ಹೋಗಿರುವಾಗ ಯಾವ ಭಂಗಿ ತಗೊಂಡಿದ್ದಾನೆ, ಯಾವ ಭಂಗಿ ತಗೊಂಡು, ಯಾವ ಭಂಗಿಯಲ್ಲಿ ಮಲಗಿದ್ದಾನೆ, ಯಾವ ಭಂಗಿಯಲ್ಲಿ ಮಲಗಿದ್ದಾನೆ ಎನ್ನುವುದನ್ನು ನೋಡ್ಬೇಕಂತೆ. ಬಲದ ಕೈಯನ್ನು ಅಸಲ ಮೇಲಿರಿಸಿ ಎಡದ ಕೈಯ ಹೃದಯ ಭಾಗದಲ್ಲಿರಿಸಿ ಗಂಡಪ್ಪ ಹಾಯಾಗಿ ಮಲಗಿ ನಿದ್ರಿಸ್ತಾನೆ ಅಂತಂದ್ರೆ ಅವ ಆರೋಗ್ಯವಂತ ಪುರುಷ. ಕೆಲವು ಹೆಂಗಸರೆಲ್ಲ ಇವತ್ತು ನಿದ್ರೆ ಬಿಡುತ್ತದೆ. ನೋಡುವ ನಮ್ಮ ಯಜಮಾನ್ರ ಆರೋಗ್ಯ ಎಷ್ಟು ಒಳ್ಳೆದು ನೋಡುವ. ಅವ್ರಿಗೆ ಕಾಡ ನಿದ್ರೆ ಬಂದ ಮೇಲೆ ಮಲಗುವ. ಯಾವ ಭಂಗಿ ತಗೊಳ್ತರು ನಮ್ಮ ಯಜಮಾನ್ರು ನೋಡುವ ಅಂತೇಳಿ. ಏನು ಗಂಡಸೇನು ಬುದ್ಧಿವಂತಿಕೆ ತುಂಬಿಲ್ಲ. ಹಾಯ್ ನಾ ಯಾವ್ಯಾವ ಭಂಗಿಲೆಲ್ಲ ಮಲಗಿಬಿಡ್ತೇನೋ ನಿದ್ರೆ ಬಂದವಾಗ ನಮ್ಮನೆ ಒಳಗೆ ನಿದ್ರೆ ಬಂದ ಮೇಲೆ ಮಲಗುವಂತ ಅವರು ನಿದ್ರೆ ಬಿಡ್ತಾರೆ. ಹಾಯ್ ಗೊತ್ತಿರ್ಬೇಕಿಲ್ಲ ಅಂತೂ ಇಬ್ರು ನಿದ್ರೆ ಬಿಡುವಾಗ ಆಯ್ತು. ಒಂದ್ ದಿವಸ ಮಟ್ಟಿಗಾದ್ರೂ ಬಿಡ್ಲಿ ನಿದ್ರೆ ಅಲ್ವಾ? ಹಾಗಿದ್ರೆ ನೀವು ಯಾರಾಗಿರ್ಬೋದು ನೋಡಿ. ಹೇಳಿದ್ನಲ್ಲ ವಿಶಾಲವಾದ ಹಣೆ, ಆ ಹಣೆಯ ಮೇಲೆ ಇವ ರಾಜಕುಮಾರ ಅಂತ ಬರೆದಿದ್ದಾಗು ನೋಡಿ. ರಾಜ ಲಕ್ಷಣ ರಾಚುವುದು ಕಣ್ಣಿಗೆ. ಹೌದಾ? ಹೌದು. ಗ್ರಾಮ್ಯವಾಗಿ ಹೇಳಬೇಕು ಅಂದ್ರೆ ತ್ವಯಿತ ಉಂಟು. ಅಂದ್ರೆ ಈ ನೋಡಿ, ಬಿಸಿಲು ಹೊತ್ತಿನಲ್ಲಿ ಕೆಂಪು ಬಟ್ಟೆ ಹಾಕೊಂಡು ಬಂದ್ರೆ ಕಣ್ಣಿಗೆ ರಾಚುದು. ಹಾಗೆ ಇವನ ಮುಖದಲ್ಲಿ ಲಕ್ಷಣ ರಾಜ ಉಂಟು, ರಾಜ ಲಕ್ಷಣ ಎನ್ನುವುದು. ಅದ್ರ ಜೊತೆಗೆ ತಿಂದ ಹುಬ್ಬು, ಮುಚ್ಚಿದ ಕಣ್ಣೇ ಇಷ್ಟು ಚಂದ, ಕರದಿಣ್ಣೆ ಎಷ್ಟು ಚಂದವು. ಆ ಮೂಗು, ಆ ತುಟಿ, ಅದಲ್ಲ ಆ ತುಟಿ ಮತ್ತು ಮೂಗಿನ ಮಧ್ಯೆ ಈ ಗಂಡಸರಿಗೆ ಮೀಸೆ ಬರುವ ಸ್ಥಳ ಉಂಟಲ್ಲ, ಗಂಡಸರಿಗೆ ಮೀಸೆ ಬರುವುದು, ಹೆಂಗಸರಿಗೂ ಆ ಸ್ಥಳ ಇರ್ತದೆ, ಮೀಸೆ ಬರುವುದಿಲ್ಲ ಅಷ್ಟೇ. ಗಂಡಸರಿಗೆ ಮೀಸೆ ಬರುವ ಸ್ಥಳ ಉಂಟಲ್ಲ, ನಂಗೆ ಅದನ್ನು ನೋಡಿದವಾಗ ನಂಗೆ ಗೆಳತಿ ಹಿಡಿದು ಮಾತು ನೆನಪಾಗುವುದು. ಹೌದಪ್ಪ, ಈ ಮುತ್ತಿನ ರುಚಿ ಹೆಚ್ಚುವುದು ಮೀಸೆ ಚುಚ್ಚಿದವಾಗ್ಲಂತೆ. ನಂಗೆ ಗೊತ್ತಿಲ್ಲಪ್ಪ, ನಂಗೆ ಯಾರು ಹೇಳಿದ್ ಕೇಳಿದ್ದಾನೆ ಅಷ್ಟೇ. ಹೌದಪ್ಪ, ಬೇಸರ ಆಯ್ತಾ? ನಮ್ಮಲ್ಲಿ ಪಾಪ ಮೀಸೆ ಇಲ್ದಿದ್ದವರೇ ಹೆಚ್ಚು, ಅವರಿಗೆಲ್ಲ ಹೊಟ್ಟೆಗೆ. ಇನ್ನೊಂದು ಗೆಳತಿ ಹೇಳಿದ್ದು, ಮೀಸೆ ಇಲ್ದಿದ್ದವ್ರು ಮುತ್ತು ಕೊಟ್ಟರೆ ಇನ್ನೂ ರುಚಿ ಅಂತ. ನಂಗೆ ಗೊತ್ತಿಲ್ಲಪ್ಪ, ನನ್ನ ಅನುಭವ ನಾ ಹೇಳಿ ನೋಡಿ. ಹಲವು ಬಲ್ಲವರಿಂದ ಕೇಳಿ ತಿಳಿದು. ಹೌದಾ? ಹಾಗಾಗಿ ನಿಮ್ಮ ಸಂಗ್ರಹಣೆ. ಹೌದು, ಸಂಗ್ರಹ. ಎಲ್ಲೆಲ್ಲ ಬೇಕು ನೆನಪಾಗುದಿಲ್ಲ. ಅದಲ್ಲ
ನನಗೂ ಆ ಪುನೀತ ಕಾಯ ನೋಡಿ ಕೆಳಗಿಂದ ಕೆಳವರೆಗೆ ಇಳಿದಿದ್ದಂತಹ ಕೂದಲು ಅವರ್ಣನೀಯವಾದ ಸೌಂದರ್ಯ ಅಂತ ವರ್ಣಿಸುವ ವ್ರತಾಶ್ರಮ ಯಾಕೆ? ಸರ್ವಾಂಗ ಸುಂದರ, ಅನುಮಾನವೇ ಇಲ್ಲ. ಸತ್ಯ ಇಲ್ಲ, ಹುಣ್ಣಿಮೆಯ ಚಂದ್ರ ಆಗಸದಲ್ಲಿ ಇಲ್ಲ. ಇವನು ಕುತ್ತಿಗೆ ಮೇಲೆ ಬಂದು ಕುಳಿತು ಬಿಟ್ಟಿದ್ದಾನೆ. ಇವನ್ ನವಕುಮಾರ ಎನ್ನುವುದಕ್ಕೆ ಅನುಮಾನವಿಲ್ಲ, ಹೇಳಿದ್ನಲ್ಲ ನಾನು. ರಾಜಲಕ್ಷ್ಮಿ ನಮಗೆ ಗೊತ್ತೋಯ್ತಾ ಉಂಟು. ಹಾಗಿದ್ರೆ ಯಾರಾಗಿರ್ಬಹುದು ಈಗ ಬಂದು ನಮ್ಮಿ ಪರಿಸರದಲ್ಲಿ ಹೀಗೆ ಮಲಗ್ತಾನೆ ಅಂತಾದ್ರೆ ಯಾರಾಗಿರ್ಬಹುದು? ಅದಲ್ಲ ಸ್ವಾಮಿ, ಅವನು ಯಾರೇ ಆಗಿರಲಿ. ಬೆಚ್ಚುತ್ತಲಂಗೋ ಹೋಗಲಾತನ ಬಳಿಗೆ ಅಗತ್ಯ ದಿನ ದಿನತ ಅಗತ್ಯ ದಿನ ದಿನತೈ ದಿನ ದಿನತ ದಿನ ದಿನತೈ ದಿನತ ದಿನತೈ ಅದೇ ಹೋಗೋಲನ್ನೂರು ಬಾದೆಗೆ ಹೋಗೋಲ ಹೋಗೋಲ ಕೊರು ಬಾದೆಗೆ ಹೋಗೋಲ 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 ನುರು ಬಾದೆಗೆ 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 ಬೆಚ್ಚುತ್ತ ನಮ್ಮ ಹೋಗಲಾದನ ಬಳಿಗೆ ಬೆಚ್ಚುತ್ತಲೊಂದು 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 ಹೋಗಲಾದನ ಬಳಿಗೆ 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 ಆಗನಾಚುತ್ತ ಹಿಂದಕ್ಕಾಗಿ ಬರುವರು ಆಗನಾಚುತ್ತ ನಾಚುತ್ತ 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 ಹಿಂದಕ್ಕಾಗಿ ಬರುವಳೊಮ್ಮೆ ಹಿಂದಕ್ಕಾಗಿ ಬರುವಳೊಮ್ಮೆ ಆಗನಾಚುತ್ತ ನಾಚುತ್ತ 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 ಹಿಂದೆಗಾಗಿ ಬರುವಳೊಮ್ಮೆ ನಾ ಹೇಗೆ ತಾಳುವೆನೆಂದು ನಾ ಹೇಗೆ ತಾಳುವೆ ನಾ ಹೇಗೆ ತಾಳುವೆ ಎಂದು ಬೇಗ ಸಾರುವಳೊಮ್ಮೆ ಬೇಗ ಸಾರುವಳೊಮ್ಮೆ ಬೇಗ ಬೇಗ ಸಾರುವಳೊಮ್ಮೆ ಕೂಗೋಲ ಬಾದೆಗೆ ಬೆಚ್ಚುತ್ತಲಂದು ಹೋಗಲಾದನ ಬಳಿಗೆ ಬೆಚ್ಚುತ್ತಲಂದು ಹೋಗಲಾದನ ಬಳಿಗೆ ನೆರೆಯಲೆತ್ತಿಸುವೆನೆಂದು ನೆರೆಯಲೆತ್ತಿಸುವೆನೆಂದು ಎಣಿಸಿ ಕಾಲ ಸರಿಯಲ್ಲ ಎನ್ನುವುದನು ಎಣಿಸಿ ಕಾಲ ಸರಿಯಲ್ಲ ಎನ್ನುವುದನು ಪರಿಗೀಸಿ ಕಂಚುಗ ಸೆರಗಿನೊಳಿಯ ತಾತ ಬರೆದ ಲೇಖನ ನೋಡಿ ಸೆರಗಾಗಿ ಹೋಗಿದೆ
ಪರಿಗಿದ ಕಂಚುಗ ಸಿರಗಿ ನೋಡಿಯ ತಾತ ಬರಿದನೆ ಕಣ್ಣು ನೋಡಿ ತಿರಗಾಗಿ ಆಗಿದೆ ಪೂಗೋಲ ಉರುಬಾದಿಗೆ ಪೂಗೋಲ 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 ಉರುಬಾದಿಗೆ ಬೆಚ್ಚೂತ 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 ಹೋಗಲಾತನ ಬಳಿಗೆ ಬೆಚ್ಚುತನಂದು ಹೋಗಲಾತನ ಬಳಿಗೆ ಆ ಆ ಆ ಅವ ಕಣ್ಣು ಮುಚ್ಚಿ ಮಲಗಿದ್ದ. ಅವನ ಸೊಂಟದಲ್ಲಿ ಒಂದು ಗಂಟು ಕಾಣ್ತಾ ಉಂಟಲ್ಲ. ಗಂಟು ಬಹುಶಃ ತಿಂಡಿ ಗಂಟಿರ್ಬೋದು. ಅಲ್ಲ, ಆ ಕಾರಣದಿಲ್ಲ, ಅದು ಲೇಖನ ಲೋಪಾದಿಯಲ್ಲಿ ಉಂಟು. ಲೇಖನ? ಹೌದು, ಲೇಖನ ಲೋಪಾದಿಯಲ್ಲಿ ಉಂಟು. ಯಾರದ್ದೇ ಆಗಿರ್ಲಿ, ಆ ಲೇಖನವನ್ನು ತೆಗೆದು ನೋಡಿದ್ರೆ ಇವನು ಕುರಿತಾದ ವಿಳಾಸದ ಒಂದು ಎಳೆ ಏನಾದ್ರೂ ಸಿಗ್ಬೋದಲ್ಲ ನಮಗೆ. ನಮ್ಗೊಂದು ಅಕ್ಷರ ಸಿಕ್ಕಿದ್ರೆ ಸಾಕು, ಆಚೆ ಈಚೆ ಕೂರಿಸಿ ನೋಡ್ತೇವೆ ನಾವು. ಬೇಡ, ಒಂದು ಅಂಕ ಸಿಕ್ಕಿದ್ರು ಸಾಕು, ಇನ್ನು ಮುಂದೆ ನೋಡಬಹುದು. ಅದಲ್ಲ ಸ್ವಾಮಿ, ಈ ಲೇಖನ ನೋಡಿದ್ರೆ ಇವನು ಕುರಿತಾದ ಪರಿಚಯದ ಎಲೆ ಯಾವುದೂ ಸಿಗಲೇಬಹುದು. ಹಾಗಾಗಿ ಹೋಗುದೇ ಭಯ. ಸ್ವಲ್ಪ ಧೈರ್ಯ ಕೊಡಿ. ಧೈರ್ಯ ಕೊಡುದಲ್ಲ, ಧೈರ್ಯ ತಗೊಳ್ಬೇಕು. ತಗೊಳ್ಳೋದು ಯಾರಕ್ಕೆ ತಗೊಳ್ಳೋದು? ನೀವು ಕೊಡದೆ ಹೋದ್ರೆ ತಗೊಳ್ತೇವೆ. ನಿಮ್ಮಷ್ಟಕ್ಕೆ ನೀವು ಧೈರ್ಯ ಮಾಡ್ಕೊಳ್ಬೇಕು. ಧೈರ್ಯ ನಮ್ಮಲ್ಲಿ. ನೀವು ಕೊಡದೆ ಹೋದೇನಂತೆ, ನಮಗುಂಟು ಧೈರ್ಯ. ನಮಗೆ ಹೆಣ್ಮಕ್ಕಳಿಗೆ ಎಲ್ಲ ಧೈರ್ಯ ಉಂಟೇ ಉಂಟು. ಯಾವಾಗಿಲ್ಲದೆ ಹೋದ್ರು ಪರೀಕ್ಷೆ ಮುಂಚಿನ ದಿವಸ ಧೈರ್ಯ ಬರ್ತದೆ ನಮಗೆ. ಹೌದು ಹೌದು, ಅಂತಿಮ ಪರೀಕ್ಷೆ ಮುಂಚಿನ ದಿವಸ ಧೈರ್ಯವೇ ನಮಗೆ. ಪರೀಕ್ಷಾ ಕೊಟ್ಟು ಒಳಗೆ ಹೋಗೋರಲ್ಲೂ ನಾವು ಅದನ್ನೇ ಹೇಳುದು, ದೇವರೇ 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 ಎಂತ ಶಬ್ದವಿಲ್ಲ. ಯಾರು ಶಬ್ದ ಮಾಡಿದವನಿಗೆ ಹೆಣ್ಣು ಸಿಗದೆ ಹೋಗ್ಬೇಕು. ಬೇಡ, ಹಾಗೂ ಸಿಗುದಿಲ್ಲ. ಮತ್ತೆ ನಾವು ಶಾಪ ಸಿಕ್ಕಿಲ್ಲ ಅಂತ ಹೇಳುದು ಬೇಡ. ಹೌದಲ್ಲ ಸ್ವಾಮಿ, ಕಣ್ಣಿಗೆ ಒಳ್ಳೆದ ಅಂತ ಹೇಳುದಕ್ಕೆ ನೋಡಿ. ನನಗೆ ಎಂತದೋ ಈ ಮರ ಹೊಸಕ್ಕೆ ಅಂತ ಶಬ್ದ ಆಗ್ತಾ ಇಲ್ವಾ? ನನಗೆ ಹೇಳೋ ವಿಷಯ ಅರ್ಥ ಆಗೋಯ್ತು. ಕಳ್ತನ ಮಾಡ್ತಾ ಇದ್ರು. ಹೌದು ಹೌದು, ಹಾಗಾಗಿ ನೋಡಿ. ಹೌದಾ? ಮನಸ್ಸು ಅದಕ್ಕೆ ಹೇಳುದು ಆತ್ಮಸಾಕ್ಷಿ. ಆದ್ರೆ ಒಂದು ಸ್ವಾಮಿ, ಕಳ್ತನ ಇಲ್ಲ ಇಲ್ಲಿ. ಯಾಕೆ? ಅವ್ನು ಯಾರು ತಿಳ್ಕೊಳ್ಳುವಂತಹ ಕುತೂಹಲ ನನಗೆ. ಅದಾಗ್ಲಿಕ್ಕಿಲ್ಲ. ಹೆಚ್ಚು ಕಡಿಮೆ ಆದ್ರೂ ಗಂಡಂದ್ರ ಹೆಚ್ಚು ಕಡಿಮೆ. ನಾ ಇದ್ದೆ ಸಣ್ಣ, ನೀ ಇದ್ದೆ ದೊಡ್ಡವ. ನಾ ಇದ್ದೆ ಸಣ್ಣ, ನೀ ಇದ್ದೆ ಧೈರ್ಯ ತಗೊಂಡು ಅಯ್ಯೋ ನೋಡಿ, ದೇವ್ರ ಕೈ ಬಿಡುದಿಲ್ಲ. ಹಾಗಲ್ಲವ, ದೇವ್ರ ಕೈ ಬಿಡುದಿಲ್ಲಪ್ಪ. ಇದು ನಮ್ಮ ಅಪ್ಪ ಲೇಖನ. ಹಾಗಾದ್ರೆ ನೀವು ಗಂಟಿ ಕೈ ಹಾಕಿದ್ದು ಯೋಗ್ಯ ಆಯ್ತು. ಅಪ್ಪನ ಗಂಟು ಮಕ್ಕಳಿಗೆ ಅದೆಲ್ಲ ಅಕ್ಷರ ಕಂಡ್ಕೊಂಡೆ ಗೊತ್ತಾಗಿತ್ತು ನನಗೆ. ನಮ್ಮ ಅಪ್ಪನ ಅಕ್ಷರ ಅಂತ ಹೇಳಿದ್ರೆ ಹೇಗೆ ಆಗ್ತಾನೆ ತೊಳೆದು ಒಣಗಿಸಿರುವಂತಹ ಬಿಳಿ ಬಟ್ಟೆ ಮೇಲೆ ಕೆಸರಿನಲ್ಲಿ ಕುಳಿತಿರುವಂತಹ ಉಪ್ಪಾದ ಕಾಗೆ ಹೆಜ್ಜೆ ಹಾಕ್ತಾ ಹೋದಾಗ ಗೊತ್ತಾಯ್ತು. ಕಾಗಿ ಕಾಲ, ಗುಬ್ಬಿ ಕಾಲು. ಹೌದಲ್ಲ, ದೊಡ್ಡದು ಅಂತ ಯಾರಿಗೂ ಕಾಣಬೇಕು. ದೊಡ್ಡದು ಏನ್ ಬರೆದಿದ್ದಾರೆ ಅಂತ ನೋಡಿ ಬಿಡೋಣ ಅಂತ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ, ಅದು ನಮ್ಮ ಅಪ್ಪಯ್ಯ. ಹೌದಾ? ಸುಪ್ರೇಮದಿಂದ ತನ್ನ ಮಗ ಮನನಂಗೆ ಬಿಗೆ ಬರೆಸಿ ನೇಮಿಸಿದ ಕಾರ್ಯ ಬಹಳ ಎಚ್ಚರಿಕೆ ಅಂತ. ಹೌದು ಹೌದು. ಎಂದೇನು ತಲ್ಲಿಸುವ ಸುಂದರ ತವ ಮುಖ ಎಂದಿಗೆ ತೋರುವೆ, ಸುಂದರ ತವ ಮುಖ ಎಂದಿಗೆ ತೋರುವೆ, ಎಂದೇನು ತಲ್ಲಿಸುವ ಗಂಧಿನಿಯೋ ಚಂದನಿ ಕೊಯ್ದಿಯ
ಪುಷ್ಪವನಲ್ಲವ ಚಂದದಿ ಕೊಯ್ದಿಯ ಪುಷ್ಪವನಲ್ಲವ ಇಂದು ನಾದನಿಗೆ ಚಂದಿದಳು